ಎಲ್ಲರಿಗೂ ನಮಸ್ಕಾರ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಬಹುದಿನಗಳ ಪ್ರಮುಖ ಬೇಡಿಕೆಯೊಂದು ಇದೀಗ ಈಡೇರಿದೆ. ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರ್ಯಾಚ್ಯುಟಿ ಅಂದರೆ ನಿವೃತ್ತಿ ನಂತರದ ಉಪಧನವನ್ನು ಪಾವತಿಸಲು ಕರ್ನಾಟಕ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಕರ್ನಾಟಕ ಸರ್ಕಾರ 2023 ಫೆಬ್ರವರಿ 4ರಂದು ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರ್ಯಾಚ್ಯುಟಿ ನೀಡುವ ಕುರಿತು ಆದೇಶವನ್ನ ಹೊರಡಿಸಿತ್ತು. ಆದರೆ ಇಲ್ಲಿಯವರೆಗೂ ಗ್ರ್ಯಾಚ್ಯುಟಿ ಹಣ ನೀಡುವ ಕುರಿತು ಮಾರ್ಗಸೂಚಿಗಳು ಪ್ರಕಟ ಆಗಿರಲಿಲ್ಲ. ಇದೀಗ ಸರ್ಕಾರ 2024 ಜೂನ್ 21 ಶುಕ್ರವಾರದಂದು ಹೊರಡಿಸಿದ ಆದೇಶದಲ್ಲಿ ಮಾರ್ಗಸೂಚಿಗಳನ್ನ ಪ್ರಕಟಿಸಿದ್ದು ಅವು ಈ ರೀತಿ ಇವೆ. 2023-24 ಸಾಲಿನ ಆರ್ಥಿಕ ವರ್ಷದಿಂದ ಸಾಮಾಜಿಕ ಭದ್ರತೆಯ ದೃಷ್ಟಿಯಿಂದ ಅಂಗನವಾಡಿ ಕಾರ್ಯಕರ್ತೆ, ಸಹಾಯಕಿಯರು ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಿವೃತ್ತಿ ಉಪಧನ ಅಂದರೆ ಗ್ರ್ಯಾಚ್ಯುಟಿಯನ್ನ ಪಾವತಿ ಮಾಡಲಿಕ್ಕೆ ಈ ಕೆಳಕಂಡ ಮಾರ್ಗಸೂಚಿ ಅನ್ವಯ ಅನುಷ್ಠಾನಗೊಳಿಸಲು ಮಂಜೂರಾತಿಯನ್ನು ನೀಡಿ ಆದೇಶ ಹೊರಡಿಸಲಾಗಿದೆ. ಯೋಜನೆಯ ಹೆಸರು 2023-24 ಸಾಲಿನ ಆರ್ಥಿಕ ವರ್ಷದಿಂದ ನಿವೃತ್ತಿ ಹೊಂದುವ ಅಂಗನವಾಡಿ ಕಾರ್ಯಕರ್ತೆ, ಸಹಾಯಕಿಯರು ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಿವೃತ್ತಿ ಉಪಧನ ಪಾವತಿ. ಎರಡನೇದಾಗಿ ಅರ್ಹತೆ. ನಿವೃತ್ತಿ ಉಪಧನ ಪಾವತಿಗಾಗಿ ಅರ್ಹತೆಯ ವಿವರಗಳು ಈ ರೀತಿ ಇರುತ್ತವೆ. ದಿನಾಂಕ 1/4/2023 ಅನ್ವಯ ಆಗುವಂತೆ 60 ವರ್ಷ ವಯಸ್ಸನ್ನ ಪೂರೈಸಿ ವಯೋ ನಿವೃತ್ತಿ ಹೊಂದುವ ಅಂಗನವಾಡಿ ಕಾರ್ಯಕರ್ತೆ, ಸಹಾಯಕಿಯರು ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಗ್ರ್ಯಾಚ್ಯುಟಿ ಪಡೆಯಲು ಅರ್ಹರು ಇರುತ್ತಾರೆ. ನಿವೃತ್ತಿ ಉಪಧನ ಪಡೆಯಲು ಇರುವ ಗರಿಷ್ಠ ಸೇವಾ ಅವಧಿಯು 30 ವರ್ಷಗಳು ಇದ್ದು ಮತ್ತು ಕನಿಷ್ಠ ಸೇವಾ ಅವಧಿಯ ಮಿತಿ 5 ವರ್ಷಗಳಾಗಿರುತ್ತವೆ. ಕನಿಷ್ಠ 5 ವರ್ಷ ಸೇವೆ ಸಲ್ಲಿಸಿ ಸೇವಾ ಅವಧಿಯಲ್ಲಿ ಮರಣ ಹೊಂದುವ ಅಂಗನವಾಡಿ ಕಾರ್ಯಕರ್ತೆ, ಸಹಾಯಕಿಯರು ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ನಿವೃತ್ತಿ ಉಪಧನ ಅಂದರೆ ಗ್ರ್ಯಾಚ್ಯುಟಿ ಪಡೆಯಲು ಅರ್ಹತೆಯನ್ನ ಹೊಂದಿರುತ್ತಾರೆ. ಇಡುಗಂಟು ಯೋಜನೆಯಡಿ ಆರ್ಥಿಕ ಸೌಲಭ್ಯ ಪಡೆದ ಅಂಗನವಾಡಿ ಕಾರ್ಯಕರ್ತೆ, ಸಹಾಯಕಿಯರು ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ನಿವೃತ್ತಿ ಉಪಧನ ಪಡೆಯಲು ಅರ್ಹತೆಯನ್ನ ಹೊಂದಿರುತ್ತಾರೆ. NPS ಯೋಜನೆಯಡಿ ನೋಂದಣಿಯಾಗಿ ಆರ್ಥಿಕ ಸೌಲಭ್ಯವನ್ನ ಪಡೆಯುವಂತಹ ಅಂಗನವಾಡಿ ಕಾರ್ಯಕರ್ತೆಯರು, ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಸಹಾಯಕಿಯರು ಕೂಡ ಗ್ರ್ಯಾಚ್ಯುಟಿ ಪಡೆಯಲು ಅರ್ಹರಾಗಿದ್ದಾರೆ. ನಿವೃತ್ತಿ ಉಪಧನ ಪಾವತಿಯ ವಿವರ ಅಂದ್ರೆ ನಿವೃತ್ತಿ ಉಪಧನ ಗ್ರ್ಯಾಚ್ಯುಟಿಯನ್ನ ಅಂಗನವಾಡಿ ಕಾರ್ಯಕರ್ತೆ, ಸಹಾಯಕಿಯರು ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಟ್ಟು ಕಾರ್ಯನಿರ್ವಹಿಸಿದ ಸೇವಾ ಅವಧಿಯ ಗರಿಷ್ಠ 30 ವರ್ಷ ಮಿತಿಗೆ ಒಳಪಟ್ಟು ಅಂತಿಮವಾಗಿ ಅವರು ಪಡೆಯುವ ಗೌರವಧನದ ಅರ್ಧ ಮಾಸಿಕ ಗೌರವಧನವನ್ನು ಲೆಕ್ಕಾಚಾರ ಹಾಕಿ ಒಟ್ಟು ಗ್ರ್ಯಾಚ್ಯುಟಿ ಮೊತ್ತವನ್ನ ಪಾವತಿಸಲಾಗುವುದು. ಅಂದರೆ ಇಲ್ಲಿ ಕಾರ್ಯಕರ್ತೆಯ ಸೇವಾವಧಿಯನ್ನ ಲೆಕ್ಕಾಚಾರ ಹಾಕಿ ಅವರು ಕೊನೆಯ ತಿಂಗಳಲ್ಲಿ ಪಡೆದಂತಹ ಗೌರವ ಧನದ ಅರ್ಧ ಮೊತ್ತವನ್ನ ಗ್ರ್ಯಾಚ್ಯುಟಿಗೆ ಆಧಾರವಾಗಿ ಇಟ್ಟುಕೊಳ್ಳಲಾಗುತ್ತದೆ. ಲೆಕ್ಕ ಶೀರ್ಷಿಕೆಯ ವಿವರ. ಅಂಗನವಾಡಿ ಕಾರ್ಯಕರ್ತೆ, ಸಹಾಯಕಿಯರು ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಲೆಕ್ಕ ಶೀರ್ಷಿಕೆ 059 ಅಡಿ ನಿವೃತ್ತಿ ಉಪಧನವನ್ನು ಪಾವತಿ ಮಾಡಬೇಕು. ಈ ಆದೇಶವನ್ನ ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ 43 ವೆಚ್ಚ 10/2023 ದಿನಾಂಕ 1/2/2023 ಅನ್ವಯ ಮತ್ತು ದಿನಾಂಕ 15/6/2023 ನಡೆದ ಸಚಿವ ಸಂಪುಟದ ನಿರ್ಣಯದ ಪ್ರಕಾರ ಆದೇಶವನ್ನ ಹೊರಡಿಸಲಾಗಿದೆ. ಸದರಿ ಆದೇಶದ ಪ್ರಕಾರ ಒಬ್ಬ ಅಂಗನವಾಡಿ ಕಾರ್ಯಕರ್ತೆಗೆ ಎಷ್ಟು ಗ್ರ್ಯಾಚ್ಯುಟಿ ಮೊತ್ತ ಸಿಗುತ್ತದೆ ಎಂಬುದನ್ನು ನಾವೀಗ ಒಂದು ಉದಾಹರಣೆ ಸಮೇತ ನೋಡೋಣ. ಒಬ್ಬ ಕಾರ್ಯಕರ್ತೆ 30 ವರ್ಷಗಳ ಸೇವೆಯ ನಂತರ 2024 ಮೇ 31 ಸೇವೆಯಿಂದ ನಿವೃತ್ತಿ ಆಗ್ತಾರೆ. ಅವರಿಗೆ ಸಿಗಬಹುದಾದ ಗ್ರ್ಯಾಚ್ಯುಟಿ ಹಣ ಎಷ್ಟು ಎಂಬುದನ್ನು ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಸೇವಾ ಅವಧಿಯನ್ನ ಪರಿಗಣಿಸಿ ಗೌರವಧನವನ್ನ ಕೊಡಲಾಗ್ತಾ ಇದೆ. ಅದರ ಪ್ರಕಾರ 20 ವರ್ಷಕ್ಕೂ ಹೆಚ್ಚು ಸೇವಾನುಭವ ಹೊಂದಿರುವ ಕಾರ್ಯಕರ್ತೆ 11,500 ರೂಪಾಯಿಗಳ ಗೌರವಧನವನ್ನ ಪಡಿತಾ ಇದ್ದಾರೆ. ಈಗ 30 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಕಾರ್ಯಕರ್ತೆ ಅಂತಿಮವಾಗಿ ಅಂದರೆ ನಿವೃತ್ತಿಗೊಂಡ ತಿಂಗಳಲ್ಲಿ ಪಡೆದ ಗೌರವಧನದ ಮೊತ್ತ 11,500 ರೂಪಾಯಿಗಳು.
ಗ್ರಾಚ್ಯುಟಿ ಮೊತ್ತವನ್ನ ಕೊಡಲು ಅಂತಿಮವಾಗಿ ಪಡೆದ ಗೌರವಧನದ ಅರ್ಧ ಮೊತ್ತವನ್ನು ಲೆಕ್ಕಾಚಾರಕ್ಕೆ ತೆಗೆದುಕೊಳ್ಳಲಾಗುತ್ತದೆ. ಅಂದರೆ ಕಾರ್ಯಕರ್ತೆಯ ಸೇವಾವಧಿಯ ಪ್ರತಿ 1 ವರ್ಷಕ್ಕೆ ಇಲ್ಲಿ 5,750 ರೂಪಾಯಿಗಳ ಮೊತ್ತವನ್ನು ಗ್ರಾಚ್ಯುಟಿ ಲೆಕ್ಕಾಚಾರಕ್ಕೆ ಆಧಾರವಾಗಿ ತೆಗೆದುಕೊಳ್ಳಲಾಗುತ್ತದೆ. ಪ್ರತಿ 1 ವರ್ಷಕ್ಕೆ 5,750 ರೂಪಾಯಿಗಳಂತೆ 30 ವರ್ಷಗಳಿಗೆ ಲೆಕ್ಕಾಚಾರ ಮಾಡಿದರೆ ಒಟ್ಟು ಮೊತ್ತ 1,72,500 ರೂಪಾಯಿಗಳು ಆಗುತ್ತದೆ. ಅಂದರೆ 30 ವರ್ಷ ಸೇವೆ ಸಲ್ಲಿಸಿ ಈಗ ನಿವೃತ್ತಿಯಾಗುವ ಕಾರ್ಯಕರ್ತರಿಗೆ 1,72,000 ರೂಪಾಯಿಗಳ ಗ್ರಾಚ್ಯುಟಿ ಮೊತ್ತ ಸಿಗುತ್ತದೆ. ಹೀಗೆ ಅಂಗನವಾಡಿ ಕಾರ್ಯಕರ್ತರು ನಿವೃತ್ತಿಯಾದಾಗ ಅವರ ಸೇವಾ ಅವಧಿಯನ್ನು ಪರಿಗಣಿಸಿ ಗ್ರಾಚ್ಯುಟಿ ಮೊತ್ತವನ್ನ ಕೊಡಲಾಗುತ್ತದೆ. ಸರ್ಕಾರದ ಮಾರ್ಗಸೂಚಿ ಪ್ರಕಾರ 2023 ಏಪ್ರಿಲ್ 1 ನಂತರ ನಿವೃತ್ತಿಯಾಗುವ ಕಾರ್ಯಕರ್ತರಿಗೆ ಮಾತ್ರ ಗ್ರಾಚ್ಯುಟಿ ಯೋಜನೆ ಅನ್ವಯ ಆಗುತ್ತದೆ. ಅಂದ್ರೆ 2023 ಮಾರ್ಚ್ 31ರವರೆಗೆ ನಿವೃತ್ತಿ ಆದಂತವರಿಗೆ ಗ್ರಾಚ್ಯುಟಿ ಯೋಜನೆ ಅನ್ವಯ ಆಗೋದಿಲ್ಲ. ರಾಜ್ಯ ಸರ್ಕಾರ ಈ ರೀತಿ ಮಾರ್ಗಸೂಚಿಗಳನ್ನ ಹೊರಡಿಸಿದ್ದು ಸರಿಯೇ ಎಂಬುದೇ ಇಲ್ಲಿನ ಮುಖ್ಯ ಪ್ರಶ್ನೆ. 2022 ಏಪ್ರಿಲ್ನಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಮಹತ್ವದ ತೀರ್ಪಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ 2011 ಫೆಬ್ರವರಿಯಿಂದ ಪೂರ್ವಾನ್ವಯ ಆಗುವಂತೆ ಗ್ರಾಚ್ಯುಟಿಯನ್ನ 10% ಬಡ್ಡಿ ಸಮೇತ ಕೊಡಬೇಕೆಂದು ಆದೇಶವನ್ನ ಕೊಟ್ಟಿತ್ತು. ಆದರೆ ರಾಜ್ಯ ಸರ್ಕಾರ ಮಾರ್ಗಸೂಚಿ ಹೊರಡಿಸುವಾಗ ಈ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ರಾಜ್ಯದಲ್ಲಿ 2011 ಜನವರಿಯಿಂದ 2023 ಮಾರ್ಚ್ 31 ತನಕ ಸುಮಾರು 4,000ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರು ನಿವೃತ್ತರಾಗಿದ್ದಾರೆ. ಇವರಿಗೆಲ್ಲ ಗ್ರಾಚ್ಯುಟಿ ಸಿಗೋದಿಲ್ಲ. ಸರ್ಕಾರದ ಈ ನಡೆಯನ್ನು ಅಂಗನವಾಡಿ ನೌಕರರ ಸಂಘಟನೆಗಳು ಸಹಿಸಿಕೊಂಡಿರುವುದೇಕೆ ಎಂಬುದೇ ನಿಗೂಢ ಪ್ರಶ್ನೆಯಾಗಿದೆ. ಸರ್ಕಾರ ಅಂಗನವಾಡಿ ನೌಕರರಿಗಾಗಿ ಈಗ ಹೊರಡಿಸಿದಂತಹ ಗ್ರಾಚ್ಯುಟಿ ಯೋಜನೆಯ ಮಾರ್ಗಸೂಚಿಗಳನ್ನ ತಿದ್ದುಪಡಿ ಮಾಡಿ ಅದರಲ್ಲಿ 2011ರಿಂದ 2023 ಮಾರ್ಚ್ 31ರವರೆಗೆ ನಿವೃತ್ತಿಯಾದ ಅಂಗನವಾಡಿ ಕಾರ್ಯಕರ್ತರಿಗೂ ಗ್ರಾಚ್ಯುಟಿ ಯೋಜನೆ ಅನ್ವಯ ಆಗುವಂತೆ ಮಾಡಲೇಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ.